ಸಬ್ಮೇರಿನ್ ಅಂದ್ರೆ ಗೊತ್ತಲ್ಲ, ನೀರೊಳಗಡೆನೇ ಹೋಗ್ತಾ ಇರುತ್ತೆ, ಸಡನ್ ಆಗಿ ಒಂದ್ಸರಿ ಹಿಂಗ್ ರೈಸ್ ಆಗುತ್ತೆ. ಇಟ್ ಇಸ್ ಸಿಮಿಲರ್ ಟು ಸೂರ್ಯಕುಮಾರ್ ಯಾವ್ದಾವ್ದು ಸ್ಕೂಪ್. ಈಗ ಮೊನ್ನೆ ರಿಷಬ್ ಶೆಟ್ಟಿ ಅವರು ಹೇಳ್ತಾ ಇದ್ರು, ಟ್ರೈಲರ್ ಎಡಿಟ್ ಮಾಡಕ್ಕೆ 3 ತಿಂಗಳಾಯ್ತು ಅಂತ. ಇವಾಗ ಕತೆದು ಇಂಟ್ ಸಿಕ್ಬಿಟ್ರೆ ಏನ್ರಿ ಕತೆನೇ ಹೇಳ್ಬಿಟ್ಟಿದೀರಾ ಅಂತಾರೆ. ಏನು ಹೇಳಲಿಲ್ಲ ಅಂದ್ರೆ ಏನ್ರಿ ಏನು ಹೇಳೇ ಇಲ್ಲ. ಬ್ರಾಟ್ ಅಂತಂದ್ರೆ ಅವ್ನು ಹಾಳಾಗಿ ಹೋಗಿರೋನು, ಬೆಟ್ಟಿಂಗ್ ಆಡ್ತಾ ಇದ್ದಾನೆ. ಈ KGF ಅಲ್ಲಿ ಗರ್ಡನ್ ಹೊಡಿಯಕ್ ಹೋಗ್ತಾನೆ ಅನ್ನೋದು ಗೊತ್ತು, ಬಟ್ ಅದು ಹೆಂಗ ಹೊಡಿತಾನೆ ಅನ್ನೋದು ಇದೆಯಲ್ಲ, ಅದು ಕುತೂಹಲ. ರೆಗ್ಯುಲರ್ ಆಗಿ ಆಕ್ಷನ್ ಥ್ರಿಲ್ಲರ್ಸ್ ಅಂದ್ರೆ ನಿಮ್ಗೆ ತುಂಬಾ ಸೀರಿಯಸ್ ಆಗಿರುತ್ತೆ ಪಿಕ್ಚರ್. ಥ್ರಿಲ್ ಇದೆಯೋ ಅದಕ್ಕೆ ಈಕ್ವಲ್ ಆಗಿ ಎಂಟರ್ಟೈನ್ಮೆಂಟ್ ಇದೆ. ನೋಡುವಾಗ ವಾಟ್ ನೆಕ್ಸ್ಟ್ ಅಂತ ನೋಡ್ಬೇಕು, ಯಾಕಂದ್ರೆ ಕತೆ ಗೊತ್ತಿರಲ್ಲ. ಕತೆ ಗೊತ್ತಿದ್ದೂನು ಮಜಾ ಕೊಡ್ಬೇಕು, ಆ ಆಸ್ಪೆಕ್ಟ್ಸ್ ಅಲ್ಲೂ ವರ್ಕ್ ಮಾಡಿದೀವಿ. ಈಗ ಎಲ್ಲರೂ ಅನ್ಕೊಂಡು ಫಸ್ಟ್ ಪ್ಯಾನ್ ಇಂಡಿಯಾ ಅಂತ ಅನೌನ್ಸ್ ಮಾಡಿದ್ರು, ಈಗ ನೋಡಿದ್ರೆ ಬರೀ ಕನ್ನಡ ಮಾಡ್ತಾ ಇದ್ದಾರೆ. 5 ಭಾಷೆಯಲ್ಲಿ ಒಟ್ಟಿಗೆ ನಾವು ಮಾಡ್ತೀವಿ ಅಂದ್ರೆ 5 ಭಾಷೆನಲ್ಲೂ ಪ್ರಚಾರಕ್ಕೆ ಹೆವಿ ದುಡ್ಡು ಖರ್ಚು ಮಾಡೋದು. ಇವತ್ತು ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಮಾರ್ಕೆಟಿಂಗ್ ಎಷ್ಟು ದುಡ್ಡು ಹಾಕಿದ್ರು ಸಾಲದು ಅನ್ನಂಗೆ ಆಗ್ಬಿಟ್ಟಿದೆ. ಎಲ್ಲದಕ್ಕಿಂತ ಬೆಸ್ಟ್ ಮಾರ್ಕೆಟಿಂಗ್ ಅಂದ್ರೆ ಯಾವುದು? ವರ್ಡ್ ಆಫ್ ಮೌತ್. ಒಂದಷ್ಟು ಡೈರೆಕ್ಟರ್ಗಳ ಸಿನಿಮಾ ನೋಡ್ಬೇಕಾದ್ರೆ ಡೈರೆಕ್ಟರ್ಗಳದು ಆಫ್ ಸ್ಕ್ರೀನ್ ನಾವು ನೋಡ್ರಿ ಸೇಮ್ ಏನಿರುತ್ತೆ ಬಾಡಿ ಲ್ಯಾಂಗ್ವೇಜ್ ಕರೆಕ್ಟ್. ಯಾಕೆಂದ್ರೆ ಅವರೇ ಹೇಳಿರ್ತಾರೆ, ಹಿಂಗೆ ಹೇಳ, ಈಗ ಡೈಲಾಗ್ ಅಂದ್ರೆ ಹಿಂಗೆ ಹೇಳ ಅಂತ ಡೈಲಾಗ್ ಹೇಳ್ತಾರೆ ಅವರೇ, ಈ ತರ ಹೇಳು ಅಂತ. ಅವರು ಎಕ್ಸಾಕ್ಟ್ ಅಂದ್ರೆ ಅದು ಯಾವ ಮಾಡ್ಯುಲೇಷನ್ ಹೆಂಗಿರ್ಬೇಕು, ಎಲ್ಲಿ ಪಾಸ್ ತಗೋಬೇಕು ಅವರೇ ಹೇಳ್ಬಿಟ್ಟು ತೋರಿಸ್ಬಿಡ್ತಾರೆ. ಅದೇ ತರ ಅವ್ನು ಹೇಳಿದ್ರೆ ಅದು ಅವನ ಬಾಡಿ ಲ್ಯಾಂಗ್ವೇಜ್ ಆಗಲಿಲ್ಲ, ನನ್ನ ಬಾಡಿ ಲ್ಯಾಂಗ್ವೇಜ್ ಅವ್ನು ಕಾಪಿ ಮಾಡಿ ಹೇಳದ ಅನ್ನಂಗೆ ಆಗುತ್ತೆ. ಅದು ದೇ ಶುಡ್ ಫೀಲ್ ಇಟ್, ಅಂದರೆ ಅದನ್ನು ಫೀಲ್ ಮಾಡಿ ಅವರು ಆ ಮೂಡ್ ಒಳಗಡೆ ಹೋದರೆ ಅವ್ರದ್ದೇನೋ ಬಾಡಿ ಲ್ಯಾಂಗ್ವೇಜ್ಗೆ ಒಂದು ಹೊಸ ರಿದಮ್ ಬರುತ್ತೆ. ಅಂದರೆ ಅವರು ಅದನ್ನು ಓನ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಹಿಂಗೆ ಅಂತಂದರೆ ಅದು ತುಂಬ ಫೇಕ್ ಅಂತ ಅನ್ಸುತ್ತೆ ಅಂತ ಅಷ್ಟೇ, ಇನ್ನೇನಲ್ಲ. ಸರ್, ಈ ಕ್ರಿಕೆಟ್ ಆಡ್ಸಿದ್ರ ಒಂದು ಶಾಟ್ ಇದೆ, ಸೂರ್ಯಕುಮಾರ್ ಯಾವ್ದೋ ಥರ ಮಾಡಿದ್ರಲ್ಲ, ಸಬ್ಮೇರಿನ್ ಶಾಟ್. ಹಾಂ, ಏನದು ಸಬ್ಮೇರಿನ್ ಶಾಟ್. ಸಬ್ಮೇರಿನ್ ಅಂದರೆ ಗೊತ್ತಲ್ಲ, ನೀರೊಳಗಡೆನೆ ಅಂತರ್ಗಾಮಿ ಅಂತ. ಅದು ನೀರೊಳಗಡೆನೇ ಹೋಗ್ತಾ ಇರುತ್ತೆ, ಸಡನ್ ಆಗಿ ಒಂದ್ಸರಿ ಹಿಂಗೆ ರೈಸ್ ಆಗುತ್ತೆ. ಹೌದು, ಅಂದರೆ ಅಷ್ಟು ಡಿಸೆಪ್ಟಿವ್ ಅದು. ನೀವು ಅಂದರೆ ಏನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಟ್ರೈಲರು ಪ್ರಿಡಿಕ್ಟ್ ಮಾಡೋಕೆ ಆಗ್ತಿಲ್ಲ ಸರ್. ಅಲ್ಲ, ಆದರೂ ಆ ಶಾರ್ಟ್ಗೆ ಹೆಸರಿಡೋಕ್ಕೆ ಅದು ಕಾರಣ. ಅಂದರೆ ಅವನು ಯಾವ ಥರ ಶಾರ್ಟ್ ಹೊಡಿತಾನೆ ಅನ್ನೋದು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಆ ಥರ ಶಾರ್ಟು ಅಂತ. ಆಮೇಲೆ ಅದು ಒಳಗಡೆಯಿಂದ ಹಂಗೆ ಮೇಲೆ ಬರುತ್ತಲ್ವಾ, ಸೊ ಅದಕ್ಕೆ ನಾವು ಏನು ಹೆಸರಿಡೋದು, ಒಂದು ಹೊಸ ಶಾರ್ಟು, ನಾವೇನಾದರೂ ಅದು ಆ ಹೊಸ ಶಾರ್ಟ್ ಕಂಡುಹಿಡಿಬೇಕು ಅಂತೇಳಿ ಯೋಚನೆ ಮಾಡಿ 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 ಆಮೇಲೆ ಈ ಥರದ್ದೊಂದು ಶಾರ್ಟ್ ಐಡಿಯಾ ಬಂತು. ಇಟ್ ಈಸ್ ಸಿಮಿಲರ್ ಟು ಸೂರ್ಯಕುಮಾರ್ ಯಾವುದಾವುದು ಸ್ಕೂಪು. ಸೂರ್ಯಕುಮಾರ್ ಯಾವುದೋ ಹೊಡಿತಾರೆ ಆ ಥರದ್ದು, ಬಟ್ ಇದು ಬೇರೆ. ಅಂದರೆ ನೋಡೋಕೆ ಸ್ವಲ್ಪ ಹಂಗೆ ಅಂತ ಅನಿಸುತ್ತೆ, ಬಟ್ ಇದು ಬೇರೆ ಥರದ ಶಾರ್ಟ್ ಇದು. ಅದಕ್ಕೆ ಇದಕ್ಕೊಂದು ಹೆಸರು ಹೇಳೋಣ ಅಂದ್ಬಿಟ್ಟು ಸಬ್ಮೇರಿನ್ ಶಾಟ್ ಅಂತ. ಒಟ್ಟಲ್ಲಿ ತುಂಬ ಟ್ವಿಸ್ಟ್ ಇಟ್ಟಂಗಿದ್ದೀರಾ ಸರ್. ಅಂದರೆ ಬೆಟ್ಟಿಂಗ್ ಆಡೋನು ಕ್ರಿಕೆಟ್ ಆಡ್ತಾನೆ ಅಂತ. ಅದೇ ಕತೆ ಏನು, ಅದೇ ಕತೆ. ಈಗ ಟ್ರೈಲರ್ ಅಂದ್ರೆ ತುಂಬ ಸಿನಿಮಾ ಮಾಡೋದು ಈಸಿ, ಟ್ರೈಲರ್ ಎಡಿಟ್ ಮಾಡೋದಿದೆಯಲ್ಲ ಅದರಷ್ಟು ಕಷ್ಟ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಡೈರೆಕ್ಟರ್ಗಳಿಗೆ ನಾನು ಹೇಳೋದು, ನಾನು ಒಬ್ಬನಿಗೆ ಅಲ್ಲ. ಈಗ ಮೊನ್ನೆ ರಿಷಬ್ ಶೆಟ್ಟಿ ಅವರು ಹೇಳ್ತಾ ಇದ್ರು, ಟ್ರೈಲರ್ ಎಡಿಟ್ ಮಾಡೋಕ್ಕೆ 3 ತಿಂಗಳಾಯಿತು ಅಂತ. ಅವ್ರದ್ದು ಕಾಂತಾರ ಇದ್ರ ಟೈಮಲ್ಲಿ ಅಷ್ಟು ಡಿಫಿಕಲ್ಟು. ಯಾಕೆಂದರೆ ಇವಾಗ ಕತೆದು ಇಂಟ್ ಸಿಕ್ಬಿಟ್ರೆ ಏನ್ರಿ ಕತೆನೇ ಹೇಳ್ಬಿಟ್ಟಿದ್ದೀರಾ ಅಂತಾರೆ. ಏನು ಹೇಳಲಿಲ್ಲ ಅಂದರೆ ಏನ್ರಿ ಏನು ಹೇಳೇ ಇಲ್ಲ ಕಂಪ್ಲೇಂಟ್ಗಳು. ಸೊ ಇದು ಇನ್ ಬಿಟ್ವೀನ್ ಇರಬೇಕು, ಏನೋ ಹೇಳ್ದಂಗೆ ಇರಬೇಕು, ಆದರೆ ಏನು ಹೇಳಬಾರ್ದು. ಏನು ಒಂದು ಸಣ್ಣ ಒಂದು ಪಜಲ್ ಥರನೇ ಇರಬೇಕು. ಕ್ವಶನ್ ಮಾರ್ಕು ಅದರೊಳಗಡೆ ಅದು ಆ ಕ್ವಶನ್ ಮಾರ್ಕ್ ಒಳಗಡೆ ಒಂದು ಇನ್ವಿಟೇಷನ್ ಇರಬೇಕು. ಬರೀ ಕ್ವಶನ್ ಮಾರ್ಕ್ ಮಾಡೋದು ತುಂಬ ಈಸಿ, ಅದೇನು ದೊಡ್ಡ ವಿಷಯ ಅಲ್ಲ. ಯಾರಿಗೂ ಅರ್ಥವಾಗ್ದಂಗೆ ಏನು ಕಚಾ ಪಚ ಅಂತ ಹಾಕ್ಬಿಟ್ರೆ ಕ್ವಶನ್ ಮಾರ್ಕೆ ಅದು. ಬಟ್ ಅದು ಅವನಿಗೆ ಇನ್ವಿಟೇಷನ್ ಥರ ಇರಬೇಕಲ್ಲ, ಥಿಯೇಟ್ರಿಗೆ ಬರೋಕ್ಕೆ ಇನ್ವಿಟೇಷನ್ ಥರನೂ ಇರಬೇಕು ಅಂದಾಗ ಅವಾಗ ದಟ್ ಈಸ್ ವೇರ್ ಪ್ರಾಬ್ಲಮ್ ಸ್ಟಾರ್ಟ್. ಕ್ವಶನ್ ಮಾರ್ಕ್ ಇಟ್ಕೊಂಡು ಇನ್ವಿಟೇಷನ್ ಕೊಡೋದು ಹೆಂಗೆ ಏನಿದಿಲ್ಲ, ತಲೆ ಕೆಡೋದು ಅವಾಗಲೇ ಎಲ್ಲರಿಗೂ. ಟ್ರೈಲರ್ ಈ ಕ್ವಶನ್ ಮಾರ್ಕು ಇನ್ವಿಟೇಷನ್ ಎರಡು ಆಗಿದೆ ಸರ್. ಅದೇ ಅಂದರೆ ಒಂದು ಈ ಪರ್ಸೆಪ್ಷನ್ನಲ್ಲಿ ಬರ್ತಲ್ಲ ಸಿನಿಮಾಗೆ, ಓಕೆ ಬ್ರಾಟ್ ಅಂದರೆ ಈ ಥರನೇ ಇರುತ್ತೆ ಅನ್ನೋದೊಂದು ಪರ್ಸೆಪ್ಷನಲ್ಲಿ ಬರ್ತಾರೆ ಕೆಲವರು ಖಾಲಿ ತಲೆಯಲ್ಲಿ ಬರ್ತಾರೆ. ಅಲ್ಲ, ಒಂದು ಬೇಸಿಕ್ ಹಿಂಟ್ ಅಂತೂ ಕೊಟ್ಟಿದ್ದೀವಲ್ಲ. ಈ ಬ್ರಾಟ್ ಅಂತಂದರೆ ಅವನು ಹಾಳಾಗಿ ಹೋಗಿರೋನು, ಬೆಟ್ಟಿಂಗ್ ಆಡ್ತಾ ಇದ್ದಾನೆ, ಈ ವಾಂಟ್ಸ್ ಟು ಮೇಕ್ ಮನಿ, ಆ ಹಿಂಟ್ ಅಂತೂ ಕೊಟ್ಟಿದ್ದೀವಿ. ಕತೆ ಪ್ರಿಮೈಸ್ ಅದೇನೆ, ಅಂದರೆ ಒಂದು ದುಡ್ಡಿನಿಂದ ಬಿದ್ದಿರೋ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಜರ್ನಿ ಅನ್ನೋದನ್ನು ಕ್ಲಿಯರಾಗಿ ಹೇಳಿದ್ದೀವಿ. ಅದು ಪ್ರಿಮೈಸ್ ಹೇಳಲೇಬೇಕು. ಬಟ್ ಅವನ ಜರ್ನಿ ಹೆಂಗಿರುತ್ತೆ ಅನ್ನೋದಿದೆಯಲ್ಲ, ಅದು ನಿಮಗೆ ಅನ್ಪ್ರಿಡಿಕ್ಟಬಲ್, ರೋಲರ್ ಕೋಸ್ಟರ್ ರೈಡ್ ಥರ. ಈಗ ಸಿನಿಮಾನೇ ಬೇಸಿಕಲಿ ನಿಮ್ಗೊಂದು 10-15 ನಿಮಿಷ ಫಸ್ಟು, ಅಂದರೆ ಆ ಕ್ಯಾರೆಕ್ಟರ್ಗಳು ಅದು ಇದು ಅವೆಲ್ಲ ಸೆಟ್ಲ್ ಆಗೋ ತನಕ ಒಂಚೂರು ಹಂಗೆ ಹೋಗ್ತಾ ಇರುತ್ತೆ ಅಷ್ಟೇ. ಅದಾದಮೇಲೆ ನಿಮಗೆ 15-20 ನಿಮಿಷಕ್ಕೂ ಕತೆ ಟ್ವಿಸ್ಟ್ ಟರ್ನ್ ತಗೊಳುತ್ತಲ್ಲ, ಅದನ್ನು ನೀವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅಂದರೆ ನೀವು ಅಂತ ಅನ್ಕೊತಾ ಇರ್ತಾನೆ ಆಡಿಯನ್ಸು, ಈ ಥರ ಆಗುತ್ತೆ ಅಂದ್ಕೊಳ್ತಾ ಅವ್ರು ಗೆಸ್ಟ್ ಮಾಡ್ತಾನೆ ಇರ್ತಾರೆ. ಯಾವುದೇ ಫಿಲ್ಮಲ್ಲಾದ್ರೂ ಅಂದ್ಕೊಳ್ತಾ ಇರ್ತಾರೆ, ಮೇಬಿ ಹಿಂಗೆ ಆಗ್ಬೋದು ಇವನು ಹಿಂಗಿಂತ. ಅವ್ರು ಏನು ಮಾಡ್ತಾರೋ ಅದಕ್ಕೆ ಉಲ್ಟಾ ಆಗ್ತಾ ಇರುತ್ತೆ. ಅಂದರೆ ಯಾರು ಗೆಸ್ಟ್ ಮಾಡೋಕ್ಕಂತೂ ಆಗಲ್ಲ. ಇದು ಆ ಥರದ ಒಂದು ನೇಚರ್ ಇರುವಂಥ ಕತೆ.
ಈ ಸಿನಿಮಾ ಮಾಡೋಕ್ಕೆ ಅದೇ ಕಾರಣ. ಈ ಕಥೆಯಲ್ಲಿ ಆ ಥರದ ಪ್ಲಾಟ್ ಟ್ವಿಸ್ಟ್ಗಳು ಬಂತು ಕತೆ ಯೋಚನೆ ಮಾಡುವಾಗ. ಸೊ ನಿಮಗೆ ಯಾವತ್ತೂ ಇಂಪಾರ್ಟೆಂಟ್ ಅದೇನೆ. ಇವತ್ತಿನ ಇದರಲ್ಲಿ ಈ ಅನ್ಪ್ರೆಡಿಕ್ಟಬಲ್ ನೇಚರ್ ಅನ್ನೋದಿದೆಯಲ್ಲ, ಅದು ತುಂಬ ವರ್ಕ್ ಆಗುತ್ತೆ ಸಿನಿಮಾಗಳಲ್ಲಿ. ಯಾಕೆಂದರೆ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡುವಾಗ ಅವ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸು, ಅನ್ಪ್ರೆಡಿಕ್ಟಬಲ್ ಟ್ವಿಸ್ಟ್ ಟರ್ನ್ಸ್ ಬಂದರೆ ಥ್ರಿಲ್ ಆಗ್ತಾರೆ. ಓಪನ್ ಡ್ರಾಮಾಗಳು ಬೇರೆ, ಓಪನ್ ಡ್ರಾಮಾ ಕಥೆಗಳು ವರ್ಕ್ ಆಗುತ್ತೆ. ಬಟ್ ಅದಕ್ಕೆ ಓಪನ್ ಡ್ರಾಮಾ ಮಾಡ್ತೀವಿ ಅಂದಾಗ ನಮಗೆ ತುಂಬ ದೊಡ್ಡ ಸ್ಟಾರ್ ಬೇಕು, ದೊಡ್ಡ ಬಜೆಟ್ ಬೇಕು. ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರಲ್ಲ, ಅಲ್ಲಿ ಹೇಗಾಗುತ್ತೆ ಅಷ್ಟೇ ಇಂಪಾರ್ಟೆಂಟು. ಈಗ KGF ಅಲ್ಲಿ ಗರುಡನ್ನು ಹೊಡೆಯೋಕ್ಕೆ ಹೋಗ್ತಾನೆ ಅನ್ನೋದು ಗೊತ್ತು. ಸಿನಿಮಾ ಬಿಗಿನಿಂಗ್ ಸ್ಟಾರ್ಟ್ ಆದಾಗಿಂದಾನೇ ಗರುಡ ತೋರಿಸಿದ ಮೇಲೆ ಹೀರೋ ಹೋಗಿ ಅವನು ಹೊಡೆದಾಕ್ತಾನೆ, ಅದೇ. ಬಟ್ ಅದು ಹೆಂಗೆ ಅದನ್ನು ಅವನನ್ನು ಹೊಡಿತಾನೆ ಅನ್ನೋದಿದೆಯಲ್ಲ, ಅದು ನಿಮಗೆ ಕುತೂಹಲ. ಅದಕ್ಕೆ ಅವ್ರು ಆ ಥರದೊಂದು ವರ್ಲ್ಡು ಎಂಟ್ರಿ ಆಗೋದೇ ಅಷ್ಟು ಡಿಫಿಕಲ್ಟು. ಅಂದರೆ ಆ ಥರ ಮ್ಯಾಸಿವ್ ಆಗಿ ನಾವು ವರ್ಲ್ಡ್ ಬಿಲ್ಡ್ ಮಾಡಿದಾಗ, ಆ ಥರ ಬಜೆಟು ಕ್ಯಾನ್ವಾಸ್ ಇದ್ದಾಗ ಓಪನ್ ಡ್ರಾಮಾ ಕಥೆಗಳನ್ನು ಮಾಡ್ಬೋದು. ಸೊ ಇಲ್ಲ ಅಂದಾಗ ಕಂಟೆಂಟ್ ಓರಿಯೆಂಟೆಡ್ ಡೇ ಅಂತ ಅಂದಾಗ ಕಂಟೆಂಟಲ್ಲೇ ಟ್ವಿಸ್ಟು ಟರ್ನು ಅದನ್ನು ಇಟ್ಕೊಂಡು ಮಾಡಬೇಕು. ಸೊ ಇದು ಆ ಥರದ ಕತೆ, ಆ್ಯಕ್ಷನ್ ಥ್ರಿಲ್ಲರ್. ಆ್ಯಕ್ಚುಲಿ ಆ ಟ್ವಿಸ್ಟು ಟರ್ನ್ಗಳು ಅದು ನಿಮಗೆ ಮಜಾ ಕೊಡುತ್ತೆ. ಆಮೇಲೆ ಹಂಗಂತ ಅಂದ್ಬಿಟ್ಟು ಈಗ ರೆಗ್ಯುಲರಾಗಿ ಆ್ಯಕ್ಷನ್ ಥ್ರಿಲ್ಲರ್ಸ್ ಅಂದರೆ ನಿಮ್ಗೆ ತುಂಬ ಸೀರಿಯಸ್ ಆಗಿರುತ್ತೆ ಪಿಕ್ಚರು. ಇದು ನಿಮಗೆ ಥ್ರೋಟ್ ಮಜಾ ಅಷ್ಟೇ ಏನು ಥ್ರಿಲ್ ಇದೆಯೋ ಅದಕ್ಕೆ ಈಕ್ವಲ್ ಆಗಿ ಎಂಟರ್ಟೈನ್ಮೆಂಟ್ ಇದೆ. ಅದು ಈ ಸಿನಿಮಾದ ಸ್ಪೆಷಾಲಿಟಿ. ಇದು ಆಗಲೇ ಪ್ರೀಮಿಯರ್ ಶೋಗಳು ಶುರುವಾಗಿದೆ, ಬೇರೆ ಬೇರೆ ಕಡೆ ರೆಸ್ಪಾನ್ಸ್ಗಳು ಸಿಗ್ತಾ ಇದೆ. ಸೊ ಅಂದರೆ ಈ ವಿಜುವಲ್ ನಾನು ಇನ್ಸರ್ಟ್ ಮಾಡ್ತೀನಿ ಅದಕ್ಕೋಸ್ಕರ. ಈ ಥರದ ನಾನು ಅದೇ ಹೇಳ್ತೀನಿ, ಅಂದರೆ ಆಡಿಯನ್ಸ್ಗೆ ಈ ರೀತಿಯಾದಂಥ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ನ ಇವತ್ತಿಗೆ ಬೇಕಾಗಿರೋದು. ಸೊ ಮಜಾ ಇದೆ ತುಂಬ. ಈ ಟೈಮಿಗೆ ಬೇಕಾಗಿರೋ ಥರದ್ದು ವರ್ಕೌಟ್ ಆಗಿದೆ ಅಂತ ಭಾವಿಸ್ತೀನಿ. ಅಂದರೆ ಆಡಿಯನ್ಸ್ ರಿಯಾಕ್ಷನ್ಸ್ ನೋಡ್ತಾ ಇದ್ದರೆ, ಅವ್ರು ಮಾತಾಡ್ತಿರೋದು ನೋಡ್ತಾ ಇದ್ದರೆ ಹಂಗೆ ಜೋಡಿಸ್ದಂಗಿದೆ. ಮತ್ತೆ ಮತ್ತೆ ನೋಡಬೇಕು, ಮಜಾ ತೊಗೋಬೇಕು ಅನ್ನೋ ರೀತಿಯಾಗಿ ಬಂದಿರೋಂಥದ್ದು. ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಅಂದರೆ ಬರ್ತಾರೆ, ಆರಾಮಾಗಿ ಒಂದ್ಸಲ ಮಜಾ ಒಂದ್ಸಲ ನೋಡ್ಬೋದಮ್ಮ ಅಂತ ಎದೋಗೋದು, ಅದು ಬೇರೆ. ಬಟ್ ಈ ಕಿಕ್ ಮಜಾ ಇದೆ, ಇನ್ನೊಂದ್ಸಲ ನೋಡೋಣ, ಈ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಇನ್ನು ಮತ್ತೆ ಕೇಳಬೇಕು ಅನ್ಸೋದು ತುಂಬ ಕಡಿಮೆ. ಸೊ ಆ ಒಂದು ವಿಚಾರಕ್ಕೆ ಬ್ರ್ಯಾಟಲ್ಲಿ ಆ ಸ್ಮೆಲ್ ಅದೇ ಅದೆಲ್ಲ ಇದೆ. ನೀವು ಫಸ್ಟ್ ನೋಡುವಾಗ ವಾಟ್ ನೆಕ್ಸ್ಟ್ ಅಂತ ನೋಡಬೇಕು, ಯಾಕೆಂದರೆ ಕತೆ ಗೊತ್ತಿರಲ್ಲ. ಬಟ್ ಸೆಕೆಂಡ್ ರಿಪೀಟ್ ಬರೋ ಆಡಿಯನ್ಸಿಗೆ ಆಲ್ರೆಡಿ ಕತೆ ಗೊತ್ತಿರುತ್ತೆ. ಕತೆ ಗೊತ್ತಿದ್ದೂ ಮಜಾ ಕೊಡಬೇಕು, ಆ ಆಸ್ಪೆಕ್ಟ್ಸಲ್ಲೂ ವರ್ಕ್ ಮಾಡಿದ್ದೀವಿ. ಸೊ ಅದಕ್ಕೆ ಆ ಕ್ಯಾರೆಕ್ಟರ್ಗಳು ಇಷ್ಟ ಆಗಿಬಿಟ್ರೆ, ಆಮೇಲೆ ಅವನು ಫಸ್ಟ್ ಟೈಮ್ ಪಿಕ್ಚರ್ ನೋಡುವಾಗ ಕ್ವಶನ್ ಮಾರ್ಕ್ಗಳೇ ಕೆಲವೆಲ್ಲ ಇರ್ತದೆ. ಸಿನಿಮಾ ಮುಗಿಯೋ ಅಷ್ಟೊತ್ತಿಗೆ ಆ ಕ್ವಶನ್ ಮಾರ್ಕ್ಗಳೆಲ್ಲ ಅದಕ್ಕೇನೋ ಒಂದು ಉತ್ತರ ಸಿಕ್ಕಿರುತ್ತೆ. ಬಟ್ ಆಮೇಲೆ ಅದನ್ನು ರಿವರ್ಸಲ್ಲಿ ಅವ್ನು ಬಂದು ನೋಡೋಕ್ಕೆ ಹೋದಾಗ ಅಲ್ಲಿ ಬೇರೆ ಥರ ಮಜಾ ಸಿಗುತ್ತೆ. ಅದಕ್ಕೆ ಇವನು ಹಿಂಗೆಲ್ಲ ಮಾಡಿದ್ದ, ಇದು ಮಾಡಿದ್ದ ಈ ಥರದ್ದೆಲ್ಲ. ಅದು ಸೆಕೆಂಡ್ ಟೈಮ್ ವ್ಯೂವಿಂಗ್ಗೆ ಅದೊಂದು ಬೇರೆ ಮಜಾ. ಅದು ಈಗ ನಾವು ಆಡಿಯನ್ನಾಗಿ ನಾವು ಎಷ್ಟೋ ಸಸ್ಪೆನ್ಸ್ ಪಿಕ್ಚರು ಅದು ಇದೆಲ್ಲ ನೋಡುವಾಗ ನಮಗೂ ಹಂಗೆ ಅನಿಸಿರೋದು. ಫಸ್ಟ್ ಟೈಮ್ ನೋಡುವಾಗ ಆ ಸಿನಿಮಾ ಕಾಣಿಸೋದೇ ಬೇರೆ ಥರ, ಸೆಕೆಂಡ್ ಟೈಮ್ ನೋಡಿದಾಗಲೇ ಇನ್ನೊಂದು ಥರ ಕಾಣುತ್ತೆ. ಹೌದು. ಅಲ್ಲಿ ಸೆಕೆಂಡ್ ಟೈಮ್ ನೋಡುವಾಗ ನಮಗೆ ಕತೆ ಇಂಪಾರ್ಟೆಂಟ್ ಆಗಿರಲ್ಲ, ಯಾಕೆಂದರೆ ಕತೆ ನೋಡ್ಬಿಟ್ಟಿರ್ತೀವಿ ಫಸ್ಟ್ ಟೈಮ್ ಮೇಲೆ ಕತೆ ಏನೊಂದು ಗೊತ್ತಾಗ್ಬಿಟ್ಟಿರುತ್ತೆ. ಸೆಕೆಂಡ್ ಟೈಮ್ ಆ ಪಾತ್ರಗಳು, ಅಲ್ಲೇನೋ ಕೆಲವು ಘಟನೆಗಳು, ಆ ಘಟನೆಗಳು ಯಾಕೆ ನಡೀತು, ಆ ಘಟನೆಯಿಂದ ನೆಕ್ಸ್ಟ್ ಕತೆ ಹೆಂಗೋಯ್ತು, ಅದೊಂದು ಮಜಾ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಆ ಥರದ್ದು ಈ ಸಿನಿಮಾದಲ್ಲೂ ಇದೆ. ಸೆಕೆಂಡ್ ಟೈಮ್ ನೋಡಿದಾಗಲೂ ನಿಮ್ಗೆ ಅಷ್ಟೇ ಮಜಾ ಕೊಡುತ್ತೆ. ಅಂದರೆ ಈಗ ಮಲ್ಟಿ ಲ್ಯಾಂಗ್ವೇಜ್ ಮಾಡಿರೋವಂಥದ್ದು, ಅಂದರೆ ಡಬ್ ಮಾಡಿರೋವಂಥದ್ದು ಅಥವಾ ಬೇರೆ ಬೇರೆ ಏನಾದರೂ ಪ್ರಯೋಗ ಮಾಡಿದ್ರೆ ಸರ್? ಅಂದರೆ ಆಯಾ ಭಾಷೆಗೆ ಏನಾದರೂ ಅಡಾಪ್ಟ್? ಅಲ್ಲ, ಡಬ್ಬಿಂಗ್ ಆಗಿದೆ, 5 ಲ್ಯಾಂಗ್ವೇಜ್ಗೂ ಡಬ್ಬಿಂಗ್ ಆಗಿದೆ ಸಿನಿಮಾ. ಈಗ ಎಲ್ಲರೂ ಅಂದ್ಕೊಂಡು ಫಸ್ಟ್ ಪ್ಯಾನ್ ಇಂಡಿಯಾ ಅಂತ ಅನೌನ್ಸ್ ಮಾಡಿದ್ರು, ಈಗ ನೋಡಿದ್ರೆ ಬರೀ ಕನ್ನಡ ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಇದ್ದಿದ್ದೇ ಇದು, ಅಂದರೆ ಇದು ಹೌದು, ಎಲ್ಲ ಪ್ಯಾನ್ ಇಂಡಿಯಾ ಮಾಡೋಕ್ಕೆ ಫಸ್ಟ್ ಕಾರಣ ಈ ಕತೆ. ಕ್ರಿಕೆಟು, ಬೆಟ್ಟಿಂಗು ಇವೆಲ್ಲ ಯೂನಿವರ್ಸಲ್ ಇಂಡಿಯಾದಲ್ಲಿ. ನೀವು ಯಾವ ಸ್ಟೇಟ್ಗೆ ಹೋದ್ರೂ ಇದೆ, ಎಲ್ಲ ಯಂಗ್ಸ್ಟರ್ಸು ಕನೆಕ್ಟ್ ಆಗುವಂಥ ಕತೆ ಅಲ್ವ, ಎಲ್ಲ ಮಿಡಲ್ ಕ್ಲಾಸ್ ಹುಡುಗರು ಕನೆಕ್ಟ್ ಆಗುವಂಥ ಕತೆ. ಸೊ ಆ ಕತೆಗೋಸ್ಕರ ಇದನ್ನು 5 ಲ್ಯಾಂಗ್ವೇಜಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಫಸ್ಟು. ಆಮೇಲೆ ನಾವು ಎಲ್ಲ ಕಂಟೆಂಟನ್ನು ರಿಲೀಸ್ ಮಾಡಿದ್ವಿ. ಯಾಕೆ ಅಂತಂದರೆ ಈ ಸಿನಿಮಾದ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ಫಸ್ಟು. ಸಡನ್ನಾಗಿ ಹೋಗಿ ಈಗ ಕೃಷ್ಣನೂ ಹೊಸಬ, ನಾನು ಹೊಸಬ್ರು, ಎಲ್ಲ ಹೊಸಬ್ರೇ ಮಾಡಿರೋದು, ಹೊರಗಡೆಯವ್ರಿಗೆ ನಾನು ಹೇಳೋದು. ಇಲ್ಲಿ ನಾವು ಎಸ್ಟಾಬ್ಲಿಷ್ಡ್ ನೇಮ್ಗಳು. ಸೊ ಅಟ್ಲೀಸ್ಟ್ ನಾವು ಬೇರೆ ಲ್ಯಾಂಗ್ವೇಜಲ್ಲಿ ಮಾಡೋಕ್ಕೆ ಮುಂಚೆ ಇದೆಲ್ಲ ಗೊತ್ತಾಗಿದ್ದರೆ ನಾವು ನೆಕ್ಸ್ಟ್ 1 ವಾರ 2 ವಾರ ಆದಮೇಲೆ ರಿಲೀಸ್ ಮಾಡೋಕ್ಕೆ ಹೋದರೆ ನಮಗೆ ಆಲ್ರೆಡಿ ಒಂದು ಬೇಸಿಕ್ ಫೌಂಡೇಶನ್ ಹಾಕಿದ್ದೀವಿ. ಅದ್ರ ಮೇಲೆ ಇನ್ನೊಂದು 2 ಗೋಡೆ ಕಟ್ಟಿಬಿಟ್ರೆ ಸಾಕು ಅನ್ನೋ ಥರ. ಸೊ ಆ ಗೋಡೆ ಕೆಟ್ಟ ಕೆಲಸನ ಇವಾಗ ಸಿನಿಮಾ ಟಾಕ್ ಮಾಡುತ್ತೆ ಅದನ್ನು. ಆಮೇಲೆ ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂದರೆ, ಸೈಮಲ್ಟೇನಿಯಸ್ ರಿಲೀಸಿಗೆ ಅಂತ ಹೋದಾಗ 5 ಭಾಷೆಯಲ್ಲೂ ಒಟ್ಟಿಗೆ ನಾವು ಮಾಡ್ತೀವಿ ಅಂದರೆ 5 ಭಾಷೆನಲ್ಲೂ ಪ್ರಚಾರಕ್ಕೆ ಹೆವಿ ದುಡ್ಡು ಖರ್ಚು ಮಾಡಬೇಕು. ಆಮೇಲೆ 5 ಭಾಷೆಗೂ ಟೈಮ್ ಕೊಡ್ಬೇಕು ನಾವು. ಪ್ರಮೋಷನ್ಗೆ ಟೈಮ್ ಹೆಂಗೋ ಅಡ್ಜಸ್ಟ್ ಮಾಡಿ ಕೊಟ್ಬಿಡೋದು. ಬಟ್ ಬಜೆಟ್ ಇದೆಯಲ್ಲ ತುಂಬ ಹೆವಿ. ಅದು ನೀವು ಎಷ್ಟು ಮಾಡಿದ್ರೂ ಸಾಲದು. ಈ ಕನ್ನಡದಲ್ಲೇ ನಾವು ಎಷ್ಟು ಪ್ರಮೋಷನ್, ನೀವತ್ತು ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಮಾರ್ಕೆಟಿಂಗ್ ಎಷ್ಟು ದುಡ್ಡು ಹಾಕಿದ್ರೂ ಸಾಲದು ಅನ್ನಂಗೆ ಆಗ್ಬಿಟ್ಟಿದೆ. ಹಾಂ,
ಸೊ ಎಲ್ಲದಕ್ಕಿಂತ ಬೆಸ್ಟ್ ಮಾರ್ಕೆಟಿಂಗ್ ಅಂದರೆ ಯಾವುದು? ವರ್ಡ್ ಆಫ್ ಮೌತು. ಸೊ ಕನ್ನಡದಲ್ಲಿ ಸಿನಿಮಾ ಇಲ್ಲಿ ಬಂದು ನಮ್ಗೆ ಕಾನ್ಫಿಡೆನ್ಸ್ ಇದೆ, ಕನ್ನಡ ಇದನ್ನು ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ ಜನ, ಕಂಟೆಂಟ್ ಚೆನ್ನಾಗಿರುತ್ತೆ. ಸೊ ಈ ವರ್ಡ್ ಆಫ್ ಮೌತು ಬೇರೆ ಲ್ಯಾಂಗ್ವೇಜಿಗೆ ರೀಚ್ ಆಗೋಯ್ತು ಅಂದರೆ, ಈಗ ನಾನು 100 ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ 25 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು ಪ್ರಮೋಷನ್ಗೆ. ಒಂದು ಸಿನಿಮಾ ಈ ಡೇಟಿಗೆ ರಿಲೀಸ್ ಆಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡಿಸ್ಬಿಟ್ರೆ ಸಾಕು. ಆಲ್ರೆಡಿ ಸಿನಿಮಾ ಚೆನ್ನಾಗಿದೆ ಅನ್ನೋದು ರೀಚ್ ಆಗ್ಬಿಟ್ಟಿರುತ್ತೆ. ಸೋಷಿಯಲ್ ಮೀಡಿಯಾ ಇವೆಲ್ಲ ಇದ್ದಿರಲ್ಲ ನಿಮ್ಮಂಥವ್ರೆಲ್ಲ, ಯಾವ ಲ್ಯಾಂಗ್ವೇಜಲ್ಲಿ ಪಿಕ್ಚರ್ ಇಟ್ಟಾದ್ರೂ ಅದು ಇಟ್ಟು ಪಿಕ್ಚರ್ ಅಂತ ನೀವು ಎಲ್ಲ ಅವರವ್ರೆ. ಸರ್ ಹೌದು, ಅಂದರೆ ಈಗ ಎಷ್ಟು ನಾನು ಮೊನ್ನೆ ಯಾವುದೋ ಒಂದು ಉದಾಹರಣೆ ಕೊಡ್ತಿದ್ದೆ, ಕರ್ನಾಟಕದಲ್ಲಿ ಯಾವುದೋ ಮಲಯಾಳಂ ಪಿಕ್ಚರು, ಅಲ್ಲಿ ಒಂದು ಪೋಸ್ಟ್ ಹಚ್ಚಿಲ್ಲ, ಎಲ್ಲೂ ಒಂದು ಸುದ್ದಿ ಇಲ್ಲ, ಬಟ್ ನೋಡಿದ್ರೆ 20 ಕೋಟಿ ಮಾಡ್ಕೊಂಡು ಹೋದ್ರು, 15 ಕೋಟಿ ಮಾಡ್ಕೊಂಡು. ಹೌದೌದು, ಅದು ಗೊತ್ತಾಗ್ಬಿಡುತ್ತೆ. ಸೋಷಿಯಲ್ ಮೀಡಿಯಾ ಒಂದು ಸಿನಿಮಾ ಚೆನ್ನಾಗಿದೆ ಅಂದರೆ ಅಲ್ಲಲ್ಲೇ ಇಂಟರ್ನಲ್ಲಿ ಆಡಿಯನ್ಸ್ ಮಧ್ಯದಲ್ಲಿ ಗೊತ್ತಾಗ್ಬಿಡುತ್ತೆ. ಅದು ಅವರವರು ಒಬ್ರಿಗೊಬ್ರು ಹೇಳ್ಕೊಂಡು ವರ್ಡ್ ಆಫ್ ಮೌತ್ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ನಾವು ಅದೇ ಪಾಲಿಸಿ ನಮ್ಮ ಮುಂಚೆಯಿಂದನೂ, ಅದಕ್ಕೆ ಕನ್ನಡ ಒಂದೇ ಮಾಡ್ತಾ ಇರೋದು. ಆಮೇಲೆ ಈ ವರ್ಡ್ ಆಫ್ ಮೌತನ್ನು ಇಟ್ಕೊಂಡು ನಾವು ಬೇರೆ ಲ್ಯಾಂಗ್ವೇಜ್ಗಳೆಲ್ಲ ರಿಲೀಸ್ ಮಾಡೋಣ ಅಂತ. ಸಿನಿಮಾ ರೆಡಿ ಇದೆ ಅಂದರೆ ನಾವು ಫೈನಲ್ ಟ್ರೈಲರ್ ಅದೆಲ್ಲ ರಿಲೀಸ್ ಮಾಡಿಲ್ಲ. ಯಾಕೆಂದರೆ ಅಲ್ಲಿ ಯಾವ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತೀವೋ ಆ ಡೇಟ್ ನೋಡಿಕೊಂಡು ನಾನು ಟ್ರೈಲರ್ ಬಿಡಬೇಕು. ಹಾಗಾಗಿ ಸಾಂಗ್ಸ್ ಮಾತ್ರ ಬಿಟ್ಟಿದ್ದೀವಿ, ಟ್ರೈಲರ್ನೆಲ್ಲ ಪೆಂಡಿಂಗ್ ಇಟ್ಟಿದ್ದೀವಿ. ಫೈನಲಿ ಇನ್ನೇನು ರಿಲೀಸ್ ಆಗ್ತಾ ಇದೆ, ನಾವು ನಾಳೆ ರಿಲೀಸು ಒಂದೇ ದಿನ ಬಾಕಿ. ಆ್ಯಂಡ್ ತುಂಬ ಚೆನ್ನಾಗಿದೆ ಸರ್ ಹೋಪು. ಮತ್ತು ಇಂಡಸ್ಟ್ರಿ ತುಂಬ ಖುಷಿಯಿಂದ ಈ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದೆ. ನಾನು ಸುಮಾರು ಜನರ ಹತ್ರ ಕೇಳ್ಪಟ್ಟೆ ಇದ್ದಾರೆ, ಎಲ್ಲೇ ಹೋದ್ರು, ಯಾವುದೇ ಆಫೀಸ್ಗೆ ಹೋದ್ರು, ಎಲ್ಲೇ ಹೋದ್ರೂ ಬ್ರ್ಯಾಟ್ ಬಗ್ಗೆ ಮಾತಾಡ್ತಿದ್ದಾರೆ. ಅಂದರೆ ಬ್ರ್ಯಾಟ್ ಇದೇನೋ ಬೇರೆ ಇದೆ, ಇದೇನೋ ಬೇರೆ ಆಗುತ್ತೆ ಅನ್ನೋದು. ಆಮೇಲೆ ಟೂ ಮಚ್ ಆಫ್ ಸಿನಿಮಾಗಳ ರಶ್ ಇದ್ದರೂ ಕೂಡ ಅದರ ಮಧ್ಯೆ ಇದು ತುಂಬ ದೊಡ್ಡದಾಗಿ, ಅಂದರೆ ಆಗಲೇ ಹೇಳೋದು ವೈಬ್ರೆಂಟಾಗಿ ಕಾಣಿಸ್ತಾ ಇದೆ ಈ ಸಿನಿಮಾ. ಒಳ್ಳೆಯದಾಗಲಿ, ಶುಕ್ರವಾರ ನಿಮ್ಮದಾಗಲಿ, ಸಿನಿಮಾ ನೋಡೋಣ ಸರ್ ಜೊತೆಗೆ. ಥ್ಯಾಂಕ್ ಯು. ಸೊ ಇದಿಷ್ಟು ಶಶಾಂಕ್ ಸರ್ ಜೊತೆಗಿನ ಮಾತುಕತೆ. ನಾನು ಅದೇ ಪ್ರತಿ ಸಿನಿಮಾಗೂ ಮಾತಾಡ್ತಿರ್ತೀವಿ, ಬಟ್ ಪ್ರತಿ ಸಿನಿಮಾಗೂ ವ್ಯತ್ಯಾಸಭರಿತವಾಗಿ ಈ ಸಿನಿಮಾ ತುಂಬ ಸ್ಪೆಷಲಾಗಿ ಕಾಣಿಸ್ತಾ ಇದೆ ನನಗೆ ವೈಯಕ್ತಿಕವಾಗಿ. ಅಂದರೆ ನಾನು ಟೀಮ್ ಜೊತೆ ಲಾಸ್ಟ್ ನೀವೆಲ್ಲ ನೋಡಿರ್ತೀರ, ಅದು ಮಾತುಕತೆ ಆದಾಗಲೂ ಇವ್ರ ಜೊತೆಗೆ ಸಿನಿಮಾ ಬಗ್ಗೆ ನನಗೂ ತುಂಬ ದೊಡ್ಡ ಕುತೂಹಲ ಇದೆ. ಒಂದಷ್ಟು ಗ್ಲಿಮ್ಸ್ ಅಷ್ಟೇ ನೋಡಿದ್ದೀನಿ. ಸೊ ಇವತ್ತು ಪ್ರೀಮಿಯರ್ ನೋಡ್ಬಿಡ್ತೀನಿ ನಾನು. ಪ್ರೀಮಿಯರ್ ನೋಡ್ಬಿಟ್ಟು ನಾಳೆ ಸಿನಿಮಾ ಥಿಯೇಟ್ರ್ಗಳೆಲ್ಲ ಬರ್ತಾಯಿದೆ. ಸೊ ನಾನು ಆದಷ್ಟು ಬೇಗ ಈ ಸಿನಿಮಾ ಹೇಗಿದೆ ಅನ್ನೋ ಒಂದು ರಿವ್ಯೂನ ಕೂಡ ನಿಮ್ಮ ಮುಂದೆ ಇಡ್ತೀನಿ. ನಮಸ್ಕಾರ.